ಮನೆಗೆ ಭೇಟಿ ನೀಡಿ ಹೋಳಿ ನರ್ತನಗೈಯುತ್ತಾರೆ. ಈ ಮೂಲಕ ಹಬ್ಬಕ್ಕೆ ಬಣ್ಣದ ಮೆರುಗು ನೀಡುತ್ತಾರೆ. ಕುಲದೇವತೆ ತುಳಜಾ ಭವಾನಿ ಗದ್ದುಗೆಯಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಗುಮ್ಟೆ, ಜಾಗಟೆ, ತಾಳ, ಕೋಲು ಬಾರಿಸಿಕೊಂಡು ದೇವರನ್ನು ಸ್ತುತಿಸಿ ಕುಣಿದು ಸಂಭ್ರಮಿಸುತ್ತಾರೆ. ಹೋಳಿ ಹಬ್ಬ ನಿನ್ನೆ ತೆಂಗಿನಕಾಯಿ ಇಟ್ಟು ಇವತ್ತು ಕುಣಿಲಿಕ್ಕೆ ಊರು ಹೊರಟಿದ್ದೇವೆ. ಇನ್ನು ಸೋಮವಾರ ಬೆಳಿಗ್ಗೆ ನಮ್ದು ಸ್ನಾನದ ಕಾರ್ಯಕ್ರಮ, ಹಾಗೇನೆ ಅಲ್ಲಿಗೆ ನಮ್ದು ಮುಕ್ತಾಯ ಆಗ್ತದೆ. ಬಳಿಕ ಮನೆ ಮನೆಗೆ ತೆರಳುವ ಇವರು ಅಲ್ಲಿ ನೀಡುವ ತೆಂಗಿನಕಾಯಿ, ಅಕ್ಕಿ, ವಸ್ತ್ರಗಳನ್ನು ಪಡೆಯುತ್ತಾರೆ. ಸಂತಾನದ ಹರಕೆ ಈಡೇರಿಸಿಕೊಂಡವರು ತಮ್ಮ ಮಕ್ಕಳೊಂದಿಗೆ ನರ್ತನಗೈಯುವ ಸಂಪ್ರದಾಯವೂ ಇದೆ. ಮನೆ ಮನೆಗೆಲ್ಲ ಹೋಗಿ ಅವರೆಲ್ಲ ಹರಕೆಗೆಲ್ಲ ಇರ್ತದೆ, ಅದೆಲ್ಲ ನಾವು ತಗೊಂಡು ಮತ್ತೆ 4-5 ದಿವಸದ್ದು ಒಂದು ಕಾರ್ಯಕ್ರಮ ಇದು. ಆದ್ಮೇಲೆ ಲಾಸ್ಟ್ ದಿವಸ ನಾವು ಇದೆಲ್ಲ ದೇವರದ್ದು ದರ್ಶನ ಎಲ್ಲ 5 ದಿನಗಳ ಕಾಲ ನಡೆಯುವ ಸಂಭ್ರಮಾಚರಣೆಗೆ ಗಂಗಾ ಸ್ನಾನದೊಂದಿಗೆ ತೆರೆ, ಮನೆ ಮನೆಯಲ್ಲಿ ನೀಡಿದ ತೆಂಗಿನಕಾಯಿಯ ದಹನದೊಂದಿಗೆ ಮುಕ್ತಾಯ. ವಿನೋದ್ ಕುಮಾರ್ ಪುದು, ETV ನ್ಯೂಸ್, ಉಡುಪಿ.